ಎಲ್ಲ ಅನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್ಗೆ. ನಾನಿವತ್ತು ಸೀಸನ್ 1 ಬಗ್ಗೆ ಮಾತಾಡ್ತಿದ್ದೀನಿ. ಇದೊಂದು ಅನಿಮೆ ಅಲ್ಲ. ಓಕೆ, ಅನಿಮೇಷನ್ ಸ್ಟೈಲ್ ನೋಡಿ ನಿಮ್ಗೊಂದು ಕಾರ್ಟೂನ್ ಅನ್ಸ್ಬೋದು, ಆದರೆ ಇದೊಂದು ಕಾರ್ಟೂನ್ ಕೂಡ ಅಲ್ಲ. ಇದೊಂದು ಅಮೇರಿಕನ್ ಅನಿಮೇಟೆಡ್ ಸೀರೀಸ್. ಯಾಕಂದರೆ ಇಲ್ಲಿ ತುಂಬ ಬ್ಲಡ್ ತೋರಿಸಿದ್ದಾರೆ. ಇದೊಂದು ಕಾರ್ಟೂನ್ ಕ್ಯಾಟಗರಿಗೆ ಸೇರ್ಸೋಕ್ಕಾಗಲ್ಲ ನಾವು ಇದನ್ನು. ಓಕೆ, ಈ ಸೀರೀಸ್ 2021 ರಿಲೀಸ್ ಆಗಿದ್ದು, ಮತ್ತು ಇದರಲ್ಲಿ 8 ಎಪಿಸೋಡ್ಸ್ ಇದೆ. ಓಕೆ, ಒಂದೊಂದು ಎಪಿಸೋಡ್ ಅರೌಂಡ್ 55 ಮಿನಿಟ್ಸ್ ರನ್ ಟೈಮ್ ಇರ್ಬೋದು. ಓಕೆ, ಈ ಸೀರೀಸಿನ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ಭಾರಿ ತುಂಬ ಯೂನಿಕ್ ಆಗಿ ತೋರ್ಸೋಕೆ ಹೋಗಿಲ್ಲ ಇವರು. ಸ್ಟಾರ್ಟಿಂಗ್ ನಿಮ್ಗೆ ಅನ್ಸ್ಬೋದು, ಒಂದು ಫಸ್ಟ್ ಎಪಿಸೋಡ್ ನೋಡಿದಾಗ ಅನ್ಸ್ಬೋದು ನಿಮಗೆ ಇದೊಂದು ಕಾಪಿ ಅನ್ಸುತ್ತೆ. ಮಾರ್ವಲ್, DC ಆ ಥರ ಮಿಕ್ಸಪ್ ಮಾಡಿಬಿಟ್ಟು ಒಂದು ಶೋ ಮಾಡಿದ್ದಾರೆ ಅಂದ್ಕೋಬೋದು ನೀವು. ಫಸ್ಟ್ ಎಪಿಸೋಡ್ ಸ್ಟಾರ್ಟಿಂಗ್ ನೋಡಿದಾಗ ನಿಮ್ಗೆ ಹಂಗೆ ಅನ್ಸ್ಬೋದು, ಯಾಕಂದರೆ ಸ್ವಲ್ಪ ಸೂಪರ್ ಹೀರೋ ಟೈಪ್ ಆ್ಯಕ್ಷನ್ ತೋರಿಸಿದ್ದಾರೆ ಇವರು. ಆದರೆ ಎಪಿಸೋಡ್ ಎಂಡಿಂಗಲ್ಲಿ ಗೊತ್ತಾಗುತ್ತೆ ನಿಮಗೆ ಡಿಫ್ರೆಂಟ್ ಏನಿದೆ ಅಂತ. ಇಲ್ಲಿ ಕಾನ್ಸೆಪ್ಟ್ ಸ್ವಲ್ಪ ಸಿಮಿಲರ್ ಇದ್ರು, ಆದರೆ ಸ್ಟೋರಿ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿ ಬರ್ತಿದ್ದಾರೆ ಇವರು. ಫಸ್ಟ್ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಇದೊಂದು ನಾರ್ಮಲ್ ಸೂಪರ್ ಹೀರೋ ಅನಿಮೇಟೆಡ್ ಸೀರೀಸ್ ಅನ್ಸ್ಬೋದು. ಹೋಯ್ತಾ ತುಂಬಾನೇ ಎಪಿಸೋಡ್ ಎಂಡಲ್ಲಿ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತು ಏನಕ್ಕೆ ಇಷ್ಟೊಂದು ಹೈಪ್ ಮಾಡ್ತಿದ್ದಾರೆ ಅನಿಮೇಟೆಡ್ ಸೀರೀಸ್ಗೆ. ಈ ಅನಿಮೇಟೆಡ್ ಸೀರೀಸಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ಸು ಮಾರ್ಕ್ ಗ್ರೇಸನ್. ಇವನೊಬ್ಬ ನಾರ್ಮಲ್ ಹೈಸ್ಕೂಲ್ ಹುಡುಗ ಆಗಿರ್ತಾನೆ, ಆದರೆ ಇವ್ರ ತಂದೆ ಓಮ್ನಿ ಮ್ಯಾನ್ ಒಬ್ಬ ಸೂಪರ್ ಹೀರೋ ಆಗಿರ್ತಾನೆ. ಇನ್ವಿನ್ಸಿಬಲ್ ವರ್ಲ್ಡ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಸೂಪರ್ ಹೀರೋ, ಸೂಪರ್ ವಿಲನ್ಸ್ ಆ ಥರ ಕಾನ್ಸೆಪ್ಟ್ ಬಂದಿದೆ ಇಲ್ಲಿ. ಹಾಗಾಗಿ ತುಂಬ ಜನ ಹತ್ರ ಸೂಪರ್ ಪವರ್ಸ್ ಇದೆ, ಹಂಗೆ ತುಂಬ ಸೂಪರ್ ವಿಲನ್ಸ್ ಕೂಡ ಇದ್ದಾರೆ ಇದರಲ್ಲಿ. ಅದೇ ರೀತಿ ಗೌರ್ಮೆಂಟ್ ಒಂದು ಸೂಪರ್ ಹೀರೋ ಆರ್ಗನೈಸೇಷನ್ ಮಾಡಿದೆ, ಅದರಲ್ಲಿ ತುಂಬಾನೇ ಸೂಪರ್ ಹೀರೋಸ್ ಇದ್ದಾರೆ. ಅವರು ಆ ಸಿಟಿನ ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡ್ತಿರ್ತಾರೆ. ಅದರಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ತಂದೆ ಓಮ್ನಿ ಮ್ಯಾನ್ ಒಬ್ಬ ಹೆಲ್ಪರ್ ಆಗಿ ಹೋಗ್ತಾ ಇರ್ತಾನೆ. ಅಂದರೆ ಒಂದು ಸೂಪರ್ ಹೀರೋ ಆರ್ಗನೈಸೇಷನ್ಗೆ ಬಿಲಾಂಗ್ ಆಗಲ್ಲ, ಆದರೂ ಅವ್ನು ಕಷ್ಟ ಬಂದಾಗ ಹೆಲ್ಪ್ ಮಾಡಕ್ಕೆ ಹೋಗ್ತಾ ಇರ್ತಾನೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಕೂಡ ಅವ್ರ ತಂದೆ ಥರ ಆಗಬೇಕು ಅಂತ ಅವನಿಗೆ ತುಂಬ ಇಷ್ಟ ಇದೆ. ಓಕೆ, ಈ ಸೀರೀಸ್ ಕೂಡ ಕನ್ನಡದಲ್ಲಿ ಡಬ್ ಆಗಿದೆ. ನನಗೆ ಹೊಡಿರಿ ಬೇಗ, ನಾನು ಮೊದಲು ತಯಾರಾಗಿರ್ಲಿಲ್ಲ, ಇವಾಗ ತಯಾರಿದ್ದೀನಿ. ಡಬ್ಬಿಂಗ್ ಕ್ವಾಲಿಟಿ ನೀವೇ ನೋಡ್ಬೋದು. ನಾನು ನಿನಗೆ ಹೊಡೆಯೋದಿಲ್ಲ. ನೀವ್ ಯಾವತ್ತೂ ನನ್ಗೆ ಹೊಡೆದಿಲ್ಲ, ಓಕೆ? ಆಗ ನನಗೆ ಭಯ ಆಯ್ತು, ಅದು ಸಾಕು. ಡಬ್ಬಿಂಗ್ ಕ್ವಾಲಿಟಿ ಚೆನ್ನಾಗೇ ಇದೆ, ನೋಡ್ಬೋದು. ಒಂದು ಆವ್ರೇಜ್ ಡಬ್ಬಿಂಗ್ ಕ್ವಾಲಿಟಿ ಅನ್ಬೋದು. ಆದರೆ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಯಾವುದೇ ರೀತಿಯ ಸೂಪರ್ ಪವರ್ಸ್ ಇಲ್ಲ, ಆದರೆ ಅವನಿಗೆ ಸೂಪರ್ ಹೀರೋ ಆಗಬೇಕು ಅಂತ ತುಂಬಾ ಆಸೆ ಇದೆ. ಅವನು ಸೂಪರ್ ಹೀರೋ ಆಯ್ತಾನ ಅದನ್ನು ನೀವು ಸೀರೀಸಲ್ಲಿ ನೋಡ್ತೀರಾ ಮುಂದೆ. ಈ ಸೀರೀಸ್ ಆನಿಮೇಷನ್ ಬಗ್ಗೆ ಮಾತಾಡಲೇಬೇಕು ನಾನು. ಈ ಸೀರೀಸ್ ಆನಿಮೇಷನ್ ಬಗ್ಗೆ ಈ ಸೀರೀಸಲ್ಲೇ ತೋರಿಸಿದ್ದಾರೆ ಯಾವ ಥರ ಇವರು ಆನಿಮೇಟ್ ಮಾಡಿದ್ದಾರೆ ಅಂತ, ಯಾವ ಥರ ಇವರು ಲೇಸಿಯಾಗಿ ಒಂದೊಂದು ಫ್ರೇಮ್ನ ಬಿಡಿಸಿದ್ದಾರೆ ಅಂತ. ಅಂದರೆ ಒಂದೊಂದು ಫ್ರೇಮಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ ಇಲ್ಲ, ಅಂದರೆ ಫ್ರೇಮ್ನ ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಬಿಟ್ಟು ಹಂಗೆ ಮುಂದೆ ಬ್ಯಾಕ್ಗ್ರೌಂಡ್ನ ತಳ್ಬೋದು ಅಂತ ಇವರೇ ಕೂಡ ಒಂದು ಟ್ರಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗಂತ ಇಲ್ಲಿ ಆ್ಯಕ್ಷನ್ ಸೀನಿಗೆ ಬೇಕು, ಅದು ಸೀನಿಗೆ ತುಂಬಾ ಬಜೆಟ್ ಹಾಕ್ಬಿಟ್ಟು ತುಂಬಾ ಎಫರ್ಟ್ ಆಗಿ ಮಾಡ್ತಿದ್ದೇನೆ ಅಂತಲೂ ಹೇಳ್ತಿದ್ದಾರೆ. ಹೌದು, ಆ್ಯಕ್ಷನ್ ಸೀನ್ ಎಲ್ಲ ತುಂಬಾ ಚೆನ್ನಾಗಿದೆ ಈ ಸೀರೀಸಲ್ಲಿ. ಓವರ್ ಆಲ್ ಸೀರೀಸ್ ಆನಿಮೇಷನ್ ಒಂದು ಆವ್ರೇಜ್ ಅನ್ಬೋದು. ಆದರೆ ಈ ಸೀರೀಸಲ್ಲಿ ನಂಗೆ ಒಂದು ವಿಚಾರ ಇಷ್ಟ ಆಗಲಿಲ್ಲ. ಏನಂದರೆ ಈಗ ಫಸ್ಟ್ ಎಪಿಸೋಡ್ ನೋಡಾಯ್ತು, ನನಗೆ ಎಪಿಸೋಡ್ ಎಂಡಿಂಗ್ ತುಂಬಾ ಉಪ್ಪು ಮಾಡ್ತು. ನಾನು ಸೆಕೆಂಡ್ ಎಪಿಸೋಡಿಗೆ ಹೋದೆ. ಸೆಕೆಂಡ್ ಎಪಿಸೋಡ್ ಸ್ವಲ್ಪ ರಿಕ್ಯಾಪ್ ತೋರಿಸ್ತಾರೆ, ಒಂದು 2 ಮಿನಿಟ್ಸ್ ಫಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ. ಮತ್ತೆ ಒಂದು 15 ನಿಮಿಷ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಮತ್ತೆ 15 ನಿಮಿಷ ಆದಮೇಲೆ ಅದು ಬೇರೆ ಸೈಡ್ ಕ್ವೆಸ್ಟಿಗೆ ಹೋಗ್ಬಿಡ್ತಾರೆ. ಈಗ ಮೇನ್ ಫೋಕಸ್ ಆಗಿದ್ದ ಹಳೆ ಎಪಿಸೋಡ್ ಬಿಟ್ಟು ಬೇರೆ ಒಂದು ಸೈಡ್ ಕ್ವೆಸ್ಟಿಗೆ ಹೋಗ್ತಾರೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಎಂಡಿಗೆ ಅದೇ ಮೇನ್ ಪ್ರಾಬ್ಲಮಿಗೆ ಹೋಗ್ತಾರೆ ಇವರು. ಇದು ಪ್ರತಿಯೊಂದು ಎಪಿಸೋಡಲ್ಲೂ ಇದೇ ಥರ ಆಯ್ತಿದೆ. ಅಂದರೆ ಮಧ್ಯದಲ್ಲಿ ಫಿಲ್ಲರ್ ಆ್ಯಡ್ ಮಾಡ್ದಂಗೆ. ಅದ್ರದ್ದು ಫಿಲ್ಲರ್ ಅಲ್ಲ, ಇದು ಕನೆಕ್ಟ್ ಇದೆ ಸ್ಟೋರಿಗೆ, ಆದರೂ ಒಂಥರ ಔಟ್ ಆಫ್ ಕಾನ್ಸ್ಟ್ಯಾಕ್ಟ್ ಅನಿಸ್ಬಿಡುತ್ತೆ ನಮಗೆ ಒಂದೊಂದ್ಸಲಿ. ಇವ್ರು ಯಾವ ಥರ ಪ್ಯಾಟ್ರನ್ ಫಾಲೋ ಮಾಡ್ತಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ರಿಕ್ಯಾಪ್ ತೋರಿಸೋದು, ಸೆಕೆಂಡ್ ಎಪಿಸೋಡಲ್ಲೂ ಫಸ್ಟ್ ಎಪಿಸೋಡ್ ರಿಕ್ಯಾಪ್ ತೋರಿಸ್ತಾರೆ, ಥರ್ಡ್ ಎಪಿಸೋಡಲ್ಲೂ ಫಸ್ಟ್ ಎಪಿಸೋಡ್. ಅಂದರೆ ಫಸ್ಟ್ ಎಪಿಸೋಡ್ ಇಟ್ಕೊಂಡೆ ಇವರು ಇಡೀ ಸೀಸನ್ ರಿಕ್ಯಾಪ್ ತೋರಿಸ್ತಿದ್ದಾರೆ. ಫಸ್ಟ್ ಎಪಿಸೋಡ್ ಸ್ವಲ್ಪ ರಿಕ್ಯಾಪ್ ಸೆಕೆಂಡ್ ಎಪಿಸೋಡಲ್ಲಿ ಒಂಚೂರು ಮೇನ್ ಸೀನ್ದು ರಿಕ್ಯಾಪ್ ತೋರಿಸೋದು, ಥರ್ಡ್ ಎಪಿಸೋಡ್ ಅದೇ ರೀತಿ ರಿಕ್ಯಾಪ್ ತೋರಿಸ್ತಾ ಇದ್ದಾರೆ ಸ್ಟಾರ್ಟಿಂಗು. ಅದಾದಮೇಲೆ ಸ್ಟೋರಿ ಕಂಟಿನ್ಯೂ ಮಾಡ್ತಾರೆ. ಸ್ಟೋರಿ ಕಂಟಿನ್ಯೂ ಆದಮೇಲೆ ಯಾವುದೋ ಒಂದು ಸೈಡ್ ಮಿಷನ್ಗೆ ಹೋಗ್ತಾರೆ, ಮತ್ತೆ ಸ್ಟೋರಿಗೆ ಬರ್ತಾರೆ. ಇದೇ ರೀತಿ 6 ಎಪಿಸೋಡ್ ಗಂಟೆ ಬರ್ತೀವಿ. ಆದರೆ 6 ಎಪಿಸೋಡ್ 7, 8 ತುಂಬಾ ಒಂದು ದೊಡ್ಡ ವಿಚಾರ ನಡೆಯುತ್ತೆ ಸೀರೀಸಲ್ಲಿ. ಒಂದು ಹೈಪ್ ಸೀನ್ ಬರುತ್ತೆ, ಆ ಟ್ರೈನ್ ಸೀನ್. ತುಂಬಾ ಸ್ಪಾಯ್ಲರ್ ಕೊಡೋಕ್ಕಾಗಲ್ಲ, ಟ್ರೈನ್ ಸೀನ್ ಇಷ್ಟು ಮಾತ್ರ ಹೇಳ್ಬೋದು ನಾನು. ಸೀಸನ್ 1 ಎಂಡಿಂಗ್ ಮಾತ್ರ ಒಂದು ಹೈಪ್ ಮೂಮೆಂಟಲ್ಲಿ ಬಿಟ್ಟೋಗುತ್ತೆ. ನೀವು ಸೀಸನ್ 2ಗೋಸ್ಕರ ಕಾಯಲೇಬೇಕು, ಆ ಥರ ಮೂಮೆಂಟಲ್ಲಿ ಬಿಟ್ಟೋಗುತ್ತಿದ್ದು. ಈ ಸೀರೀಸಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆ. ಮೊದಲೇದಾಗಿ ನಾನು ಓಮ್ನಿ ಮ್ಯಾನ್ ಬಗ್ಗೆ ಮಾತಾಡಬೇಕು. ಓಮ್ನಿ ಮ್ಯಾನ್ ನಮ್ಮ ಮಾರ್ಕ್ ಗ್ರೇಸನ್ ತಂದೆ ಆಗಿರ್ತಾನೆ. ಇವನು ಕೂಡ ಒಬ್ಬ ಸೂಪರ್ ಹೀರೋ ಆಗಿರ್ತಾನೆ. ನೋಡ್ಬೋದು ನೀವು ತಂದೆ ಮಗನ ಬಾಂಧವ್ಯ ಯಾವ ಥರ ತೋರಿಸ್ತಿದ್ದಾರೆ ಅಂತ. ಆ ಟ್ರೈನ್ ಸೀನಲ್ಲೂ ನೋಡ್ಬೋದು ನೀವು ತಂದೆ ಮಗನ ಬಾಂಧವ್ಯ ಯಾವ ಥರ ತೋರಿಸ್ತಿದ್ದಾರೆ ಅಂತ. ಓಕೆ, ಓಮ್ನಿ ಮ್ಯಾನ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೋಗಲ್ಲ, ಸ್ಪಾಯ್ಲರ್ ಆಗುತ್ತೆ, ಬೇಡ. ಓಮ್ನಿ ಮ್ಯಾನ್ ವಿಚಾರ ಬಿಟ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟರ್ ಬಗ್ಗೆ ಬರೋಣ. ಮಾರ್ಕ್ ಗ್ರೇಸನ್, ಇವನನ್ನ ಇನ್ವಿನ್ಸಿಬಲ್ ಅಂತ ಕರೆಯೋದು. ಜನ ಅಲ್ಲ, ಇವನೇ ಇಟ್ಕೊಂಡಿರೋದು ಹೆಸರು. ಫ್ಯಾನ್ಸಿಗೊಂದು ಕಂಪ್ಲೇಂಟ್ ಇದೆ, ಈ ಮಾರ್ಕ್ ಗ್ರೇಸನ್ ಯಾವುದೇ ಮ್ಯಾಚ್ ಕೂಡ ಗೆಲ್ಲಲ್ಲ ಅಂತ, ಯಾವುದೇ ಫೈಟ್ ಕೂಡ ಅವನೊಬ್ಬನೇ ಗೆಲ್ಲಲ್ಲ ಅಂತ. ಆದರೆ ನನ್ನ ಪ್ರಕಾರ ಗೆಲ್ತಿದ್ದಾನೆ ಅವನು, ತುಂಬಾ ಕಷ್ಟಪಡ್ತಿದ್ದಾನೆ, ಟ್ರೈನಿಂಗು ಕೂಡ ಆಯ್ತಿದೆ ಅವನಿಗೆ. ಒಳ್ಳೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅನ್ಬೋದು. ಸೀಸನ್ಗಿಂತ ಸೆಕೆಂಡ್ ಸೀಸನ್, ಥರ್ಡಲ್ಲೆಲ್ಲ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿದೆ. ಮತ್ತೆ ಬ್ಯಾಟಲ್ ಬೀಸ್ಟ್ ಬಗ್ಗೆ ಮಾತಾಡಬೇಕು. ಬ್ಯಾಟಲ್ ಬೀಸ್ಟ್ ಇಲ್ಲಷ್ಟು ಸ್ಕ್ರೀನ್ ಟೈಮ್ ಕೊಟ್ಟಿಲ್ಲ ಸೀಸನ್ 1ಅಲ್ಲಿ, ಒಂದು ಎಪಿಸೋಡಲ್ಲಿ ಬರ್ಬೋದು ಅಷ್ಟೇ. ಆದರೆ ಮುಂದೆ ತುಂಬ ಮೇಜರ್ ರೋಲ್ ಇದೆ ಬ್ಯಾಟಲ್ ಬೀಸ್ಟ್ದು. ಈ ಸೀರೀಸಿನ ಸ್ಟೋರಿ ಶುರು ಆಗದೆ ಸೀಸನ್ 1 ಎಂಡಿಂಗಲ್ಲಿ. ಸೀಸನ್ 1 ಬೇಸ್ ಅನ್ಬೋದು, ಒಂದು ಸ್ಟೋರಿಗೆ ಒಂದು ಬೇಸ್ ಅನ್ಬೋದು, ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ ಒಂದು ಬೇಸ್ ಅನ್ಬೋದು ಇಡೀ ಸೀಸನ್ನ. ಓವರ್ ಆಲ್ ಸೀಸನ್ 1 ಬೇಸ್ ಅನ್ಬೋದು ಸೀಸನ್ 2ಗೋಸ್ಕರ. ಇಲ್ಲಿ ಸ್ವಲ್ಪ ರೆಕ್ಸ್ ಬಗ್ಗೆ ಮಾತಾಡಬೇಕು. ಸೀಸನ್ 1ನಲ್ಲಿ ಒಂದು 8 ಕ್ಯಾರೆಕ್ಟರ್ ಅನ್ಬೋದು ಇವನನ್ನ, ಆದರೆ ಮುಂದೆ ತುಂಬ ದೊಡ್ಡ ರೋಲ್ ಇದೆ.
ಕೂಡ ಅಷ್ಟೇ ನಮ್ಮ ಇನ್ವಿನ್ಸಿಬಲ್ಗೆ ಸೂಪರ್ ಹೀರೋ ಆರ್ಗನೈಸೇಷನ್ ತೋರಿಸಿದೆ ಆಟಮ್ ಇವ್ರು ಕೂಡ ಮುಂದೆ ತುಂಬಾನೇ ದೊಡ್ಡ ರೋಲ್ ಇದೆ. ಓವರ್ ಆಲ್ ಸೀರೀಸ್ ಚೆನ್ನಾಗೇ ಇದೆ, ನೀವು ನೋಡ್ಬೋದು. ಈ ಸೀರೀಸ್ ಅಮೆಝಾನ್ ಪ್ರೈಮಲ್ಲಿ ಅವೈಲೇಬಲ್ ಇದೆ. ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳ್ ಹಾಗೆ ಮುಂತಾದ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ನೀವು ಚೆಕ್ಔಟ್ ಮಾಡ್ಬೋದು.